ಸಿನಿಮಾದಲ್ಲಿ ಕಾಯ್ತಾ ಇರ್ತೀರಿ ಯಾವಾಗ ಬರ್ತಾರೆ ಚಂದನ್ ಶೆಟ್ಟಿ ಅಂತ. ಆ ಟೈಮಲ್ಲಿ ಬರ್ತೀನಿ ನಾನು. ಸಿನಿಮಾ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬಂದಿರುವಂತ ಒಂದು ಸಿನಿಮಾ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಸಮಾಜದಲ್ಲಿ ಎಲ್ಲರೂ ನೋಡಬೇಕು, ಮಕ್ಕಳನ್ನು ಎಲ್ಲೆಲ್ಲ ವಿದ್ಯಾಭ್ಯಾಸ ಕಳಿಸಿ ಅವರು ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಹೇಗೆ ನಡೀತದೆ, ಅದನ್ನು ಹೇಗೆ ಬದಲಾಯಿಸಬೇಕು, ಒಳ್ಳೆ ಮೆಸೇಜ್ ಉಂಟು ಇದರಲ್ಲಿ. ಮಕ್ಕಳೊಟ್ಟಿಗೆ ಹೋಗಿ ತಂದೆ ತಾಯಿ ಕುತ್ಕೊಂಡು ನೋಡಬೇಕಾದ ಫಿಲ್ಮ್ ಇದು. ಯಾಕೆಂದ್ರೆ ಈಗಿನ ಜನರೇಷನ್ಗೆ ಬೇಕಾದಂತ ಫಿಲ್ಮ್ ಅನ್ನು ಮಾಡಿದ್ದಾರೆ. ಅಲ್ಲಿ ಲೆವೆಲ್ ಹಿಂಗಿರುತ್ತೆ, ಹೋಗ್ತಾ 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 ಮೇಲೊಟ್ಟೋಗತ್ತೆ. There is a very good message. Parents with their kids ಅಥವಾ children, they should watch the movie. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕರಾವಳಿ ಕಸಿನ್ಸ್. ಇವತ್ತೊಂದು ಸ್ಪೆಷಲ್ ಡೇ. ಏನಂದ್ರೆ ಇವತ್ತು ಕನ್ನಡ ಮೂವಿ ವಿದ್ಯಾರ್ಥಿನಿಯರೇ ಗ್ರ್ಯಾಂಡ್ ಪ್ರೀಮಿಯರ್ ಆಗ್ಲಿಕ್ಕಿದೆ ಇಲ್ಲಿ ದುಬೈಯಲ್ಲಿ. ಅಲ್ಲಿ ಗುರೈರ್ ಸೆಂಟ್ರಲ್ ಇದ್ದೇವೆ ನಾವು. ಅದು ಯಾರು ಅದ್ರಲ್ಲಿ ಲೀಡ್ ಆಕ್ಟರ್ ಅಂದ್ರೆ ಒನ್ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ವಿನ್ನರ್, ಕನ್ನಡ ಫೇಮಸ್ ರ್ಯಾಪರ್ ಚಂದನ್ ಶೆಟ್ಟಿ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ, ತುಂಬಾ ಫ್ಯಾನ್ಸ್ ಇದ್ದಾರೆ ದುಬೈಯಲ್ಲಿ. ಸೊ ಅವರು ಕೂಡ ಬರ್ತಿದ್ದಾರೆ, ಅದು ಇನ್ನೊಂದು ಇಂಪಾರ್ಟೆಂಟ್. ಅವ್ರ ಜೊತೆ ನಾವು ಮೂವಿ ನೋಡ್ಲಿಕ್ಕಿದ್ದೇವೆ. ಊರಲ್ಲಿ ರಿಲೀಸ್ ಆಗಲಿಲ್ಲ, ಇವತ್ತು ಊರಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ. ಸೊ ತುಂಬಾ ಎಕ್ಸೈಟೆಡ್. ಅಂದ್ರೆ ಫಸ್ಟ್ ನಮ್ಗೆ ಮೂವಿ ನೋಡೋ ಚಾನ್ಸ್ ಸಿಗ್ತಾ ಇದೆ. ಬನ್ನಿ ನೋಡುವ ಹೇಗಿದೆ ಮೂವಿ ಅಂತ ಹೇಳಿ. ಪಬ್ಲಿಕ್ ಅಲ್ಲಿ ನೋಡುವ. ಎಸ್, ಎಲ್ಲರಿಗೂ ಹಾಯ್. ಇಷ್ಟು ದಿನ ನನ್ನ ಸಿಂಗರ್ ಆಗಿ ನೋಡಿದಿರ, ಒಬ್ಬ ರ್ಯಾಪರ್ ಆಗಿ ನೋಡಿದಿರ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿದಿರ. ಇವಾಗ ಒಬ್ಬ ಆಕ್ಟರ್ ಆಗಿ ನಿಮ್ ಮುಂದೆ ಬರ್ತಾ ಇದ್ದೀನಿ. ಅಂಡ್ ಈ ಒಂದು ಸುದಿನಕ್ಕೆ ನಾನು ತುಂಬಾ ವರ್ಷಗಳಿಂದ ಕಾದಿದ್ದೆ. ಅದು ನನ್ನ ಮೊದಲನೇ ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆಗ್ತಿರೋದು ದುಬೈಯಲ್ಲಿ. ಅದು ನಿಮ್ಮೆಲ್ಲ ಎದುರುಗಡೆ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತದೆ. ನೀವೆಲ್ಲ ವಿಟ್ನೆಸ್ ಮಾಡ್ತಾ ಇದ್ದೀರಾ ಈ ಸಿನಿಮಾನ. ಒಂದ್ ಕಡೆ ಖುಷಿ ಇದೆ, ಇನ್ನೊಂದ್ ಕಡೆ ಸ್ವಲ್ಪ ಭಯ ಕೂಡ ಇದೆ. ಯಾವ ರೀತಿ ನಾನು ಆಕ್ಟ್ ಮಾಡಿದ್ದೀನಿ, ಅದನ್ನ ನೀವು ಯಾವ ರೀತಿ ಒಪ್ಕೊಳ್ತೀರಾ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ ಅನ್ನೋದನ್ನ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾ ಕೊನೆವರೆಗೂ ನೋಡಿ. ಏನೇ ತಪ್ಪಿದ್ರು ದಯವಿಟ್ಟು ನಮ್ಗೆ ಹೇಳಿ. ಮುಂದಿನ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಅದನ್ನ ತಿದ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅರುಣ ಮುಕ್ತ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ತುಂಬಾ ಸಪೋರ್ಟಿವ್ ಆಗಿ ಈ ಸಿನಿಮಾನ ಎಷ್ಟು ಬ್ಯೂಟಿಫುಲ್ ಆಗಿ ಡೈರೆಕ್ಟರ್ ಇಮ್ಯಾಜಿನೇಷನ್ ಮಾಡಿದ್ರು. ಅದಕ್ಕೆ ತಕ್ಕನಾದಂತಹ ಬಜೆಟ್ ನ ಅವರು ಕೊಟ್ಟು ತುಂಬಾ ಇವತ್ತು ಈ ಮಟ್ಟಕ್ಕೆ ಸಿನಿಮಾ ಬರ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂಡ್ ನೀವೆಲ್ಲ ಇವತ್ತು ಸಿನಿಮಾ ನೋಡಕ್ ಬಂದಿದ್ದಕ್ಕೆ ನನ್ನ ಕಡೆಯಿಂದ ನಾನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರ್ಲಿ ನನಗೆ. ಈ ಸಿನಿಮಾದಲ್ಲಿ ಇನ್ನೂ 4 ಜನ ಹೊಸ ಆಕ್ಟರ್ಸ್ ಗಳಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. 4 ಜನ ಹುಡುಗರು ಸ್ಕೂಲ್ ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಒಂದು ಸಿನಿಮಾದಲ್ಲಿ ಮೇಜರ್ ರೋಲ್ ನ ಪ್ಲೇ ಮಾಡಿದ್ದಾರೆ. ನಾನು ಕೂಡ ಈ ಸಿನಿಮಾದಲ್ಲಿ ಕಾಯ್ತಾ ಇರ್ತೀನಿ ಯಾವಾಗ ಬರ್ತಾರೆ ಚಂದನ್ ಶೆಟ್ಟಿ ಅಂತ. ಆ ಟೈಮಲ್ಲಿ ಬರ್ತೀನಿ ನಾನು. ಸಿನಿಮಾ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಬಂದಿರುವಂತ ಒಂದು ಸಿನಿಮಾ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಚಂದನ್ ಶೆಟ್ಟಿ ಅವರದ್ದು ಮೊದಲ ಸಿನಿಮಾಂತೆ ಮೊದಲ ಸಿನಿಮಾವನ್ನು ನಾವು ಕಲೆ ಹಾಕಬಾರದು, ಅವರನ್ನು ಗೆಲ್ಲಿಸಬೇಕು ನಾವು. ಆದ ಕಾರಣ ನಿಮಗೆ ಜಯವಾಗಲಿ ಎಂಬ ಮಾತನ್ನು ಹೇಳುತ್ತಾ ಜೈ ಕರ್ನಾಟಕ. ಒಳ್ಳೆಯದು ಮೂವಿ, ಒಳ್ಳೆಯದು ಎಂಡಿಂಗ್ ಕೂಡ ಒಳ್ಳೆಯದು, ಸ್ಟೋರಿ ಒಳ್ಳೆದುಂಟು, ಎಲ್ಲರೂ ನೋಡುವಂಥ ಮೂವಿ ಇದು. ಸಮಾಜದಲ್ಲಿ ಎಲ್ಲರೂ ನೋಡಬೇಕು, ಮಕ್ಕಳನ್ನು ಎಲ್ಲೆಲ್ಲ ವಿದ್ಯಾಭ್ಯಾಸ ಕಳಿಸಿ ಅವರು ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಹೇಗೆ ನಡೀತದೆ, ಅದನ್ನು ಹೇಗೆ ಬದಲಾಯಿಸಬೇಕು, ಒಳ್ಳೆ ಮೆಸೇಜ್ ಉಂಟು ಇದರಲ್ಲಿ. ಸಮಾಜದಲ್ಲಿ ಎಲ್ಲರೂ ನೋಡಬೇಕು. ಇಂಡಿಯಾದಲ್ಲಿ ಇನ್ನೂ ರಿಲೀಸ್ ಆಗಲಿಲ್ಲ. ಇಂಡಿಯಾದಲ್ಲಿ ಎಲ್ಲರೂ ಬಂದು ಈ ಮೂವಿಯನ್ನು ನೋಡಬೇಕು.
ಆಲ್ ದ ಬೆಸ್ಟ್. ಚಂದನದ್ದು ಆಕ್ಟಿಂಗ್, ಇವ್ರದ್ದು ಚಂದನ್ ಶೆಟ್ಟಿ ಆಕ್ಟಿಂಗ್ ಸೂಪರ್ಬ್ ಆಗಿದೆ. ಆ 4 ಮಕ್ಕಳಿದ್ದು ಕೂಡ ಆ ಸ್ಟೂಡೆಂಟ್ಸ್ ರೋಲ್ ಮಾಡಿದಾರಲ್ಲ, ಸೂಪರ್ ಆಕ್ಟಿಂಗ್, ಎಲ್ಲರೂ ನೋಡ್ಬೇಕು ಇದನ್ನು. ತುಂಬ ಒಳ್ಳೆಯದಾಗಿದೆ ಮೂವಿ. ಇದನ್ನು ಈ ಫಿಲ್ಮನ್ನು ಊರಲ್ಲಿ ನಾವು ಹೇಳೋದು, ಬ್ಯಾಂಗ್ಳೂರು, ಮಂಗಳೂರು ಎಲ್ಲ ಕರ್ನಾಟಕದವರಿಗೆ ಮಕ್ಕಳೊಟ್ಟಿಗೆ ಹೋಗಿ ತಂದೆ ತಾಯಿ ಕುತ್ಕೊಂಡು ನೋಡಬೇಕಾದ ಫಿಲ್ಮ್ ಇದು. ಯಾಕೆಂದರೆ ಈಗಿನ ಜನ್ರೇಷನ್ಗೆ ಬೇಕಾದಂಥ ಫಿಲ್ಮನ್ನು ಮಾಡಿದ್ದಾರೆ. ಚಂದನ್ ಶೆಟ್ಟಿ ಒಳ್ಳೆಯದಾಗಿದೆ ಆ್ಯಕ್ಟಿಂಗ್. ಹಾಗೆ 4 ಜನ ಹೊಸಬ್ರು, ಎಲ್ಲ ಹೊಸಬ್ರು ಅಂತ ಗೊತ್ತಾಗ್ತಾ ಇಲ್ಲ, ಒಳ್ಳೆ ಮಾಡಿದ್ದಾರೆ. ಚಂದಾಗಿ ಅದ್ಭುತವಾದ ಮೂವಿ. ಒಂದು ಈಗಿನ ಹೊಸ ಯುವಕರ ಜನ್ರೇಷನ್ಗೆ ಇಂಥ ಮೂವಿಯನ್ನು ನೋಡಬೇಕಾದದ್ದು. ನಾವು ಮುಂಬರುವಂಥ ಪೀಳಿಗೆಗೆ ಇದನ್ನು ನೋಡಿಸಿ ಇದನ್ನು ಅರ್ಥ ಮಾಡಿಸ್ಕೊಳ್ಬೇಕು. ಬಹಳ ಒಳ್ಳೆಯ ಒಂದು ಪ್ರಯತ್ನ. ಒಳ್ಳೆ ಮೂವಿ. ಒಂದು ಸ್ಟೂಡೆಂಟ್ಸ್ ಲೈಫಿಗೆ ಒಂದು ಗ್ಯಾಜೆಟ್ ಯಾವ ಥರ ವರ್ಕ್ ಆಗುತ್ತೆ, ಇಂಟರ್ನೆಟ್ ಯಾವ ಥರ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆದಾಗಿದೆ. ಅವರು ಸಿಂಗಿಂಗಿಗೂ ಸೈ, ಆಕ್ಟಿಂಗಿಗೂ ಸೈ, ಸೂಪರ್ ಆಗಿದೆ. ಸೂಪರ್ ಕಾನ್ಸೆಪ್ಟ್, ಟೆಕ್ನಾಲಜಿ ಯೂಸ್ ಮಾಡಿ ಸ್ಟೋರಿ ಹಣೆದಿದ್ದಾರೆ. ಎಂಡಿಂಗ್ ಅಂತೂ ಸೂಪರ್. ಸೊ ಚಂದನ್ ಶೆಟ್ಟಿ ಹ್ಯಾಸ್ ಆಕ್ಟೆಡ್ ವೆರಿ ವೆಲ್. ಮತ್ತೆ 4 ನ್ಯೂ ಕಮರ್ಸ್ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ, ಒಳ್ಳೆ ಸೂಪರ್ ಹಿಟ್ ಆಗುವ ಚಾನ್ಸಸ್ ಉಂಟು. ತುಂಬಾ ಚೆನ್ನಾಗಿತ್ತು. ಚಂದನ್ ಶೆಟ್ಟಿ ಫಸ್ಟ್ ಮೂವಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಸಸ್ಪೆನ್ಸ್ ಇತ್ತು, ಲಾಸ್ಟ್ ಕ್ಲೈಮ್ಯಾಕ್ಸ್ ಮೆಸೇಜಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರೂ ಸ್ವಲ್ಪ ನೋಡ್ಬೇಕು. ಒಳ್ಳೆ ಏನು ಇಷ್ಟ ಆಯ್ತು? ಸ್ಟೋರಿ ಇಷ್ಟ ಆಯ್ತು. ಎಲ್ಲರ ಆ್ಯಕ್ಟಿಂಗ್ ಒಳ್ಳೆ ಇತ್ತು. ಸೆಕೆಂಡ್ ಹಾಫ್ ಅಂತೂ ತುಂಬ ಒಳ್ಳೆ ಇತ್ತು. ಆಕ್ಚುಲಿ ಸೂಪರ್ ಮೂವಿ. ಅಂದ್ರೆ ಒಂದು ಸ್ಟೂಡೆಂಟ್ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಆಮೇಲೆ ಬಂದು ನೋಡ್ತಾ ಇದ್ರೆ ಸ್ವಲ್ಪ ಮೂವಿ ಇಂಟ್ರೆಸ್ಟಿಂಗ್ ಬರ್ತಾ ಇತ್ತು. ಅಂದ್ರೆ ಒಂದು ಒಳ್ಳೆ ಮೆಸೇಜ್, ಅಂದ್ರೆ ಸೂಪರ್ ಮೆಸೇಜ್. ಆಲ್ ದಿ ಬೆಸ್ಟ್. ತುಂಬಾ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿ. ಚಂದನ್ ಶೆಟ್ಟಿ ಅವರು ಬರೀ ರ್ಯಾಪರ್ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಇವಾಗ ರ್ಯಾಪರ್, ಆಕ್ಟರ್, ಬಿಗ್ ಬಾಸ್ ವಿನರ್ ಎಲ್ಲ ಸೂಪರು. ನಿಜವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡುವಂಥ ಮೂವಿ. ಸ್ಟಾರ್ಟಿಂಗಲ್ಲಿ ಲೆವೆಲ್ ಹಿಂಗಿರುತ್ತೆ, ಹೋಗ್ತಾ 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 ಮೇಲೊಟ್ಟೋಗುತ್ತೆ. ಚಂದನ್ ಶೆಟ್ಟಿ ಅವರು ನಿಜವಾಗ್ಲೂ ನ್ಯಾಯ ಮಾಡಿದ್ದಾರೆ ಈ ಮೂವಿಗೆ. ಎಲ್ಲರಿಗೂ ಒಳ್ಳೆ ಮೆಸೇಜ್ ಪಾಸ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಮೂವಿ ಬಗ್ಗೆ. ಆ ಮೂವಿಯಲ್ಲಿ ಏನು ಮೆಸೇಜು ಅಂತಂದರೆ, ಇದರಲ್ಲಿ ಒಂದು ಪೊಲಿಟಿಷಿಯನ್ ಆಗಲಿ, ಒಂದು ಪೊಲೀಸ್ ಆಫೀಸರ್ ಆಗಲಿ, ಎಲ್ಲ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇರ್ತಾರೆ. ಅವ್ರವ್ರ ಬ್ಯುಸಿ ಶೆಡ್ಯೂಲರ್ ಇರುತ್ತೆ, ಒಂದು ಬಿಸ್ನೆಸ್ ಮ್ಯಾನ್. ಸೊ ಅವ್ರಿಗೆ ಒಂದು ಮೆಸೇಜ್, ನಾವು ಮನೆಗೆ ಹೋಗಿ ಮತ್ತೆ ಯೋಚನೆ ಮಾಡಿ ನಾವೇನು ಮಾಡಿದ್ದೀವಿ ನಮ್ಮ ಮಕ್ಕಳಿಗೆ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇವ್ರಿಗೆ ಇದೇ ಥರ ಒಂದು ಎತ್ತರಕ್ಕೆ ಬೆಳಿಬೇಕು. ಇವಾಗ ಒಂದು ಚಾನ್ಸ್ ಸಿಕ್ಕಿದೆ, ಹೊಸ ಪ್ರತಿಭೆಗಳು. ಈ ದುಬೈಯಲ್ಲಿ ಇಷ್ಟೊಂದು ಜನ ಬಂದು ಸಪೋರ್ಟ್ ಮಾಡಿದ್ದೀರಾ. ನಾವು ಹೇಳೋದಿಷ್ಟೇ, ಸೊ ಊರಲ್ಲಿ ಒಳ್ಳೆ ಸಪೋರ್ಟ್ ಮಾಡಿ ಕರ್ನಾಟಕದಲ್ಲಿ ಅಂತ ಕೇಳ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಚಂದನ್ ಶೆಟ್ಟಿ ಅವರೊಬ್ರು ಸಿಂಗರ್, ಅವರನ್ನು ನಾವು ಸಾಂಗ್ ಅಲ್ಲಿ ನೋಡಿದ್ವಿ, ಮೂವಿಯಲ್ಲಿ ಪ್ರಥಮವಾಗಿ ನೋಡ್ತಿರೋದು. ಚೆನ್ನಾಗಿ ಮಾಡಿದ್ದಾರೆ. ಮುಂದಕ್ಕೂ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಓಡ್ಲಿ ಅಂತ ನಮ್ಮ ಕಡೆಯಿಂದ ನಾವು ಶುಭ. ಅವ್ರದ್ದು ಆಕ್ಟಿಂಗ್ ಎಲ್ಲ ಒಳ್ಳೇದಾಗಿದೆ. ಇವಾಗ ಹೊಸ ಲುಕ್ ಅಲ್ಲಿ ನೋಡ್ತಿದ್ದೇವೆ, ಮುಂಚೆ ಸಿಂಗಿಂಗ್ ಅಲ್ಲಿ ನೋಡ್ತಿದ್ವಿ, ಈಗ ಆಕ್ಟಿಂಗ್ ನೋಡ್ತಿದ್ದೇವೆ. ಒಳ್ಳೇದಾಗಿದೆ, ಚೆನ್ನಾಗಿದೆ. ಅವ್ರದ್ದು ಆಕ್ಟಿಂಗ್ ಮಾತ್ರ ಸೂಪರ್ ಆಗಿತ್ತು. ಮತ್ತೆ ಸಾಫ್ಟ್ ರೂಟ್ ಎರಡು ಕೂಡ. ಅವರಂತೂ ತುಂಬಾ ಶಾಕಿಂಗ್ ಇತ್ತು. ಮತ್ತೆ ಸೆಕೆಂಡ್ ಹಾಫ್ ತುಂಬಾ ಸಕ್ಕತ್ತಾಗಿದೆ. ಎಲ್ಲ ನೋಡ್ಬೇಕು ಎಸ್ಪೆಷಲಿ ಈಗ ಇರೋ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡೋಂಥ ಮೂವಿ. ಈವನ್ ಪೇರೆಂಟ್ಸ್ ನೋಡ್ಬೇಕು. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೂವಿ ಮಾಡಿದ್ದಾರೆ. ಅಂದ್ರೆ ಇಂಥ ಹೀರೋ ಇನ್ನೂ ಬೆಳಿಬೇಕಂತ ಇರೋದಂತ ಇಂಡಸ್ಟ್ರಿಯಲ್ಲಿ ಇವರು ಸಹ ಒಳ್ಳೆದಾಗಿ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಿದೆ. ಅದರೊಟ್ಟಿಗೆ ಇದರ ಅವೇರ್ನೆಸ್, ಅಂದ್ರೆ ಸ್ಕೂಲ್ ಲೈಫಲ್ಲಿ ಯಾವ ಥರ ಮಾಡ್ತಾರೆ, ಇದು ರ್ಯಾಗಿಂಗ್ ಟೈಪ್ ಯಾವ ಥರ ಇರುತ್ತೆ, ಅದನ್ನು ಈ ಥರ ಫೇಸ್ ಮಾಡ್ಕೊಂಡು ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದು ಅಂತೇಳಿ ಒಳ್ಳೆ ಸ್ಟೂಡೆಂಟ್ಸ್ಗೆ ಸಹ ಹೆಲ್ಪ್ ಆಗುವಂಥ ಮೂವಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಮೂವಿ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಹಾಫ್ ಸ್ವಲ್ಪ ಫಸ್ಟ್ ಹಾಫ್ ಓಕೆ, ಬಟ್ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಆಫ್ಟರ್ ಚಂದನ್ ಶೆಟ್ಟಿ ಅವರು ಬರ್ತಾರಲ್ವಾ, ಸೊ ಅದ ನಂತರ ಅವ್ರದ್ದು ಒಂದು 20 ಮಿನಿಟ್ಸ್ ಒಂದು ಸೀನ್ ಇದೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಸೊ ಓವರ್ ಆಲ್ ಗುಡ್ ಮೂವಿ. ಸೆಕೆಂಡ್ ಹಾಫ್ ಸಖತ್ ಚೆನ್ನಾಗಿತ್ತು. ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಫಸ್ಟ್ ಹಾಫ್ ಕೂಡ ತುಂಬಾ ಚೆನ್ನಾಗಿದೆ. ಆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅದು ಒಂದು ಮಕ್ಕಳಿಗೆ ಒಳ್ಳೆ ಕಂಟೆಂಟ್ ಆಯ್ತು. ಫಸ್ಟಿಗೆ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯ್ತು ಯಾವ ಥರ ಇದು ಮೂವಿ ಅಂತ ಹೇಳಿ. ಬಟ್ ಸೆಕೆಂಡ್ ಹಾಫ್ ಭಾಳ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಟ್ವಿಸ್ಟ್ ಇತ್ತು. ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಆ ಒಂದು ಡೈಲಾಗ್ ಡೆಲಿವರಿ ಇರ್ಬೋದು, ತುಂಬ ಇಷ್ಟ ಆಯಿತು. ವಿಶೇಷವಾಗಿ ಕಾಲೇಜಿನ ಒಂದು ಸ್ಟೋರಿಯನ್ನು ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಳ್ತಾರೆ. ದಯವಿಟ್ಟು 19ರ ಚಿತ್ರಮಂದಿರದಲ್ಲಿ ಎಲ್ಲರೂ ವೀಕ್ಷಿಸಬೇಕು. ಮೂವಿ ರಿಯಲಿ ಒಂದು ಒಳ್ಳೆ ಮೆಸೇಜ್ ಇತ್ತು. ಆಕ್ಚುಲಿ ಈಗಿನ ಯಂಗ್ ಜನರೇಷನ್ಸ್ ಏನಿದ್ದಾರೆ ಅವ್ರಿಗೆ ಏನು ಆ ಟ್ರೆಂಡಿಗೆ ಸೂಟ್ ಆಗೋ ತರ ತೆಗ್ದಿದ್ದಾರೆ. ಯಾಕಂದ್ರೆ ನಾವು ನಮ್ಮ ಕಾಲದಲ್ಲಿ ಹೇಳಿದ್ರೆ, ನಮ್ಮ ಕಾಲದ ತರ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಟ್ರೆಂಡಿಗೆ ಸೂಟ್ ಆಗೋಂಗಿದೆ. ಅಂಡ್ ಇಟ್ ಕ್ಯಾರೀಸ್ ಅ ವೆರಿ ಗುಡ್ ಮೆಸೇಜ್. ಪೇರೆಂಟ್ಸ್ ವಿತ್ ದೇರ್ ಕಿಡ್ಸ್
ಅಥವಾ ಚಿಲ್ಡ್ರನ್ ದೇ ಶುಡ್ ವಾಚ್ ದ ಮೂವಿ ಡೆಫಿನೆಟ್ಲಿ. ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಎಲ್ಲರೂ ಹೇಳ್ತಾರೆ ಚಂದನ್ ಶೆಟ್ಟಿ ಅವರು ಬರೀ ಪಾರ್ಟಿ ಸಾಂಗ್ಸ್ ಈ ತರ ಸಾಂಗ್ಸ್ ಮಾಡ್ತಾರೆ ನ್ಯೂ ಜನರೇಷನ್ಗೆ. ಬಟ್ ನ್ಯೂ ಜನರೇಷನ್ಗೆ ಅದೇ ತರ ಒಳ್ಳೆ ಮೆಸೇಜ್ ಇರುವಂತ ಮೂವಿ ಮಾಡಿದ್ದಾರೆ. ರಿಯಲಿ ವರ್ತ್ ವಾಚಿಂಗ್. ಸೂಪರ್ ಆಗಿದೆ ಚಂದನ್ ಶೆಟ್ಟಿ ಅವರ ಆಕ್ಟಿಂಗ್ ಸೂಪರ್ ಆಗಿದೆ. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಟೋಟಲಿ ಹೇಳೋದಂದ್ರೆ ಇವಾಗಿನ ಕಾಲದ ಮಕ್ಕಳಿಗೆ ಟೈಮ್ ಕೊಡ್ಬೇಕು, ಹಾಗೆ ಮೊಬೈಲ್ ಇಂದ ಗ್ಯಾಜೆಟ್ಸ್ ಇಂದ ದೂರ ಇಡಬೇಕು. ಈ ರೀತಿಯಾಗಿ ಮಾಡಿದ್ರೆ ನಾವು ಮಕ್ಕಳನ್ನ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆನ ರೂಪಿಸ್ಕೊಟ್ಟಂತಾಗತ್ತೆ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಚಂದನ್ ಶೆಟ್ಟಿ ಆಕ್ಟಿಂಗ್ ಅಂತೂ ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಕರ್ನಾಟಕದಲ್ಲಿರೋ ಎಲ್ಲ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಈ ಸಿನಿಮಾ ನೋಡ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಅದನ್ನ ನಾನು ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಚಿತ್ರ ನೋಡಿ ನೀವು ಅನುಭವಿಸಿ. ಸೊ ನಮ್ಮ ಜೊತೆ ಈಗಿದ್ದಾರೆ ಮೂವಿದು ಪ್ರೊಡ್ಯೂಸರ್ಸ್. ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ನೀವು ಇಲ್ಲಿ ಬಂದು ಅಟೆಂಡ್ ಮಾಡಿದ್ರಿ. ಹೇಗೆ ನಮ್ದು ಮೊದಲನೇ ಪಿಕ್ಚರ್ ಇದು, ಮೊದಲನೇ ಚಿತ್ರ. ದುಬೈಲಿ ಫಸ್ಟ್ ಪ್ರೀಮಿಯರ್ ಶೋ ಆಗ್ತಿದೆ ಅಂದ್ಮೇಲೆ ನಾವು ಬಂದು ನಮ್ಮ ಚಿತ್ರನ ನಿಮ್ಮ ಕನ್ನಡಿಗರ ಜೊತೆ ವೀಕ್ಷಿಸಿ ನೀವು ಎಷ್ಟು ಆನಂದ ಪಡ್ತೀರಾ ಅದನ್ನ ನೋಡಿ ಸಂತೋಷ ಪಡೋಣ ಅಂತ ನಾವು ಬಂದಿದ್ದೀವಿ. ನಮ್ಮ ಖುಷಿಗೆ ತಕ್ಕಂತೆ ಮಾಡಿದೀವಿ ಸಿನಿಮಾ. ನಾವೆಲ್ಲ ಒಪ್ಕೊಂಡು ಸಂತೋಷ ಪಟ್ರೆ ನಮ್ಗೆ ಅದೇ ಸಂತೋಷ. ಚಂದನ್ ಅವರ ಆಕ್ಟಿಂಗ್ ಪ್ಲಸ್ ಈ ಸ್ಟೂಡೆಂಟ್ಸ್ ಅಲ್ಲಿ ಯಾವ ತರ ಹಾಳಾಗ್ತಾರೆ, ಸೊ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ. ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು, ಖುಷಿ ಆಯ್ತು. ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಇತ್ತು, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ವಿ. ಆ ತರ ಸೂಪರ್ ಆಗಿತ್ತು. ಏನ್ ಇಷ್ಟ ಆಯ್ತು? ಒಳ್ಳೆ ಟ್ವಿಸ್ಟ್ ಇತ್ತು. ಆಕ್ಟಿಂಗ್ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಡೈರೆಕ್ಷನ್ ಚೆನ್ನಾಗಿತ್ತು, ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಚಂದನ್ ಶೆಟ್ಟಿ ಆಕ್ಟಿಂಗ್ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು. ಸೂಪರ್. ಅವ್ರ ಆಕ್ಟಿಂಗ್ ಚೆನ್ನಾಗಿತ್ತು. ಯಾರ್ದು? ಚಂದನ್ ಶೆಟ್ಟಿ ಆಕ್ಟಿಂಗ್ ಚೆನ್ನಾಗಿತ್ತು. ಮೂವಿ ಲೈಕ್ ಸ್ಟೋರಿ ಚೆನ್ನಾಗಿತ್ತು, ಲೈಕ್ ಟಾಪಿಕ್ ಸೂಪರ್ ಆಗಿತ್ತು, ಬುಲಿಂಗ್ ಟಾಪಿಕ್. ಓವರ್ ಆಲ್ ಮೂವಿ ಸೂಪರ್ ಆಗಿತ್ತು. ಫಸ್ಟ್ ಮೂವಿ ಈಗ ಹಿಟ್ ಆಗ್ತದೆ ಅಂತ ಎನ್ನಿಸ್ಲಿಲ್ಲ. ಒಳ್ಳೆ ಇದೆ, ಇಟ್ಸ್ ಸೋ ಫ್ಯಾಂಟಾಸ್ಟಿಕ್, ಐ ಲವ್ ಇಟ್. ಓಕೆ, ವಾಟ್ ಯು ಲೈಕ್? You like Chandan Shetty sir? Yes. Acting? You loved yes. it? Yeah. And music? Yes. Then? I love everything. Okay, so you want to do some dance? Yes. Okay? Yes. Can you start? Ready? 1, 2, 3. Which song you are dancing now? Which song? Time barutte. Okay, time barutte. Time barutte. Let's dance. Time barutte. Time barutte. Yeah, like this. Yes. Hey, the movie.